ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಕಲಾಚಂದನ. ಇವತ್ತಿನ ವಾಸ್ತವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಜನಸಂದಣಿ ಅತಿ ಹೆಚ್ಚಾಗಿರುವುದರಿಂದ ವಾಹನಗಳು ಹೆಚ್ಚಾಗಿದ್ದು, ಇದರಿಂದ ವಾಹನಗಳ ಸಂಚಾರದ ಸಮಸ್ಯೆ ಹೆಚ್ಚಾಗಿದೆ. ಮೈಸೂರಿನ ಹಾರ್ಡಿಂಗ್ ಸರ್ಕಲ್ನಲ್ಲಿ ವಾಹನ ಸಂಚಾರದ ಸಮಸ್ಯೆ ಹೆಚ್ಚಾಗಿರುವುದರಿಂದ ಆಗುತ್ತಿರುವ ಸಮಸ್ಯೆಗಳನ್ನು ನೋಡೋಣ ಬನ್ನಿ. ಪ್ರತಿನಿತ್ಯ ಬೆಳಿಗ್ಗೆ ಹಾರ್ಡಿಂಗ್ ಸರ್ಕಲ್ನ 6 ಬದಿಯಲ್ಲೂ ವಾಹನಗಳು ಸಂಚಾರವಾಗುತ್ತಿರುತ್ತದೆ. ಈ ಸಮಯದಲ್ಲಿ ವೇಗವಾಗಿ ಚಲಿಸುವ ವಾಹನಗಳು ಅಪಘಾತಕ್ಕೆ ಗುರಿಯಾಗಬಹುದು. ಪಾದಾಚಾರಿಗಳು ಒಂದು ರಸ್ತೆ ಬದಿಯಿಂದ ಮತ್ತೊಂದು ರಸ್ತೆ ಬದಿಗೆ ಹಾದು ಹೋಗುವಾಗ ಸ್ವಲ್ಪ ಎಚ್ಚರ ತಪ್ಪಿದರೂ ಅಪಘಾತ ಕಟ್ಟಿಟ್ಟ ಬುತ್ತಿ. ಪಾದಾಚಾರಿಗಳು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ರಸ್ತೆಯನ್ನು ದಾಟುವ ಸಂದರ್ಭ ಉಂಟಾಗಿದೆ. ಸಿಗ್ನಲಲ್ಲಿ ಟ್ರಾಫಿಕ್ ಪೊಲೀಸ್ ಇರಬೇಕು. ಪೊಲೀಸ್ ಇದ್ರೆ ವಯಸ್ಸಾದವರು ಬರ್ತಾರೆ, ಮಾಡ್ತಾರೆ. ಹೆವಿ ಸ್ಪೀಡ್, ಆಮೇಲೆ ಮೇಯ್ನ್ ಆಗಿ ಅಂದರೆ ಸ್ಪೀಡ್ ಕಂಟ್ರೋಲ್ ಮಾಡಬೇಕು ಯಾವುದೇ ವೆಹಿಕಲ್ ಆದರೂ. ಅದೇ ತುಂಬ ತೊಂದರೆ ಆಗುತ್ತೆ. ನಾವೇನೇ ಹೆಂಗಸು ಬಂದ್ಬಿಡ್ತೀವಿ, ವಯಸ್ಸಾದ್ರೂ ತೊಂದರೆ ಆಗುತ್ತೆ. 6 ಗೇಟ್ ಹತ್ತಿರ ಬಸ್ಗಳು ಹೋಗೋಕ್ಕೆಲ್ಲ ಕಾಯ್ತಾ ಇರ್ತಾರೆ. ಬರಬೇಕಾದ್ರೆ ಹೆವಿ ದೂರ ಬಂದಿರ್ತಾರೆ, ಸೇರ್ ಹಾಕಿ ಆಗಕ್ಕೆ ಅವಕಾಶ ಇಲ್ಲದಿದ್ರೂ ಪೊಲೀಸ್ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಇದೆ, ಬಸ್ ಇಳಿದ್ಬಿಟ್ಟು ಬರಲೇಬೇಕು. ಕ್ರಾಸ್ ಮಾಡುವಾಗ ಸ್ವಲ್ಪ ಬರೋರು ನೋಡ್ಕೊಂಬರ್ಬೇಕು. ಅದು ಅಲ್ಲದೆ ನಮಗೆ ಟ್ರಾಫಿಕ್ಗಳಿಗೆ ಇಲ್ಲಿ ಭಾಳ ಬಸ್ಗಳಿಗೆ ತುಂಬ ತೊಂದರೆ. ಇಲ್ಲಿ ನೋಡಿ, ತುಮಕೂರಿಂದ ಬರೋ ಬಸ್ಗಳು ಇದೆಲ್ಲ ಚುಂಚಗಿರಿ ಇವೆಲ್ಲ ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತವೆ. ಬರ್ಲಿಕ್ಕೆ ಆಗಲ್ಲ ನಮ್ಗೆ ಅಷ್ಟೇ. ಇಲ್ಲೇನಾಯ್ತದೆ, ಟ್ರಾಫಿಕ್ಗಳು ನೋಡಿ ಅಲ್ಲಿ ಇಳಿದ್ಬಿಟ್ಟು ಈ ಕಡೆಗೆ ಬರಬೇಕಲ್ವಾ. ಬಸ್ ನೀರೋದೆಲ್ಲ ಅಲ್ಲೇ, ಅಲ್ಲೂ ಸಾಪ ನಿಲ್ಲಿಸ್ತಿರಲಿಲ್ಲ. ಈಗ ಇಲ್ಲಿ ಅಂತ ಗುದ್ದು ಇಳಿದ್ಬಿಟ್ಟು ಈ ಕಡೆ ಬರಬೇಕು. ಆ ಕಡೆ ಸಿಟಿ ಬಸ್ ಹೋಗೋರು ಇಳಿದ್ಬಿಟ್ಟು ಈ ಕಡೆ ಬರಬೇಕು. ಟ್ರಾಫಿಕ್ ಅದು ತುಂಬ ತೊಂದರೆ ಸರ್, ಆಗ್ತಾರ. ಹಾರ್ಡಿಂಗ್ ಸರ್ಕಲ್ನಲ್ಲಿ ಪ್ರತಿದಿನ ಆರಕ್ಷಕರನ್ನು ನಿಲ್ಲಿಸಿ ವಾಹನಗಳನ್ನು ಸರಿಯಾದ ಮಾರ್ಗದಲ್ಲಿ ಸಂಚರಿಸುವ ಸೂಚನೆಯನ್ನು ನೀಡಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿನ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಹಾರ್ಡಿಂಗ್ ಸರ್ಕಲಲ್ಲಿ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ. ಬೆಳಗ್ಗೆ ಇದು ಓಡ್ಸೋಕ್ಕೆ ಆಗ್ತಾ ಇಲ್ಲ. ಬರೀ ಆಕ್ಸಿಡೆಂಟ್ ಇದೆಲ್ಲ ಬರೀಬಿಟ್ಟು ಫುಲ್ ತೊಂದರೆ ಆಗ್ಬಿಟ್ಟಿದೆ. ಸ್ವಲ್ಪ ಏನಾದರೂ ಮಾಡಿ ಬಂದಿದ್ರಲ್ವಾ, ಸಾಯಂಕಾಲ ಟೈಮಲ್ಲ ಫುಲ್ ಟ್ರಾಫಿಕ್ ಆಗಿಬಿಡುತ್ತೆ. ವಯಸ್ಸಾಗ್ಬಿಡುತ್ತಲ್ವಾ, ಅವ್ರಿಗೆಲ್ಲ ಫುಲ್ ತೊಂದರೆ ಆಗ್ತಾಯಿದೆ. ಅದೇ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅದು ಸ್ವಲ್ಪ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನಡ್ಕ ಬರ್ಬೇಕಾದ್ರೆ ಟ್ರಾಫಿಕ್ ಇಂದ ತುಂಬಾ ತೊಂದರೆ ಆಯ್ತೈತಾ ನಿಮ್ಗೆ? ಮರೆಯಾಗ್ಬಿಡೋದೇ ಇಲ್ಲ. ಅದೇನಕ್ಕೋ ಪೊಲೀಸ್ನವ್ರು ಇದ್ದಾರೋ ಗೊತ್ತಿಲ್ಲ, ಯಾರು ಅವಾಯ್ಡ್ ಮಾಡ್ತಾರೆ, ಅದು ಕಂಟ್ರೋಲ್ ಮಾಡೋಕ್ಕಾಯ್ತಿಲ್ಲ. ತುಂಬಾನೇ ಹಿಂಸೆ ಆಗುತ್ತೆ. ಇಲ್ಲಿ ಗಾಡಿ ಬರ್ಬೇಕಾದ್ರೆ ನೀವು ಈಗ ನಡ್ಕ ಬರ್ಬೇಕಾದ್ರೆ ಭಯ ಆಯ್ತು ನಿಮ್ಗೆ? ತುಂಬಾನೇ ಭಯ ಆಗುತ್ತೆ. ಹೆಂಗ್ ಹೋಗ್ಬೇಕು ಹೆಂಗ್ ಬಿಡ್ಬೇಕು ಅನ್ನೋದೇ ಭಯ ಆಗುತ್ತೆ. ಸರಿ. ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪಾದಾಚಾರಿಗಳಿಗೆ ಮತ್ತು ವಾಹನ ಸಂಚಾರರಿಗೆ ಅನುಕೂಲವಾಗುವಂತೆ ಪರಿಹಾರವನ್ನು ಒದಗಿಸಬೇಕೆಂದು ಸಾರ್ವಜನಿಕರ ಪರವಾಗಿ ನಮ್ಮ ಸವಾಲ್ ಟಿವಿಯಿಂದ ಕೇಳಿಕೊಳ್ಳುತ್ತೇವೆ. ಇದೇ ರೀತಿ ಹೆಚ್ಚಿನ ವಾಸ್ತವ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಟಿವಿ. ಧನ್ಯವಾದಗಳು.